ಅಲ್ಲಿ ಇಸ್ ಅ ವೆರಿ ಗುಡ್ ಫಾಸ್ಟ್ ಬೌಲರ್. ಓಕೆ. LIC ಮೋಹನ ಅಂತ. ಅವನು ಯಾವಾಗಲೂ ನನಗೂ ಅವನಿಗೂ ಕ್ರಿಕೆಟ್ನಲ್ಲಿ ಎಲ್ಲ ಒಂದ್ಸಲ ಕಾಂಪಿಟೇಷನ್ ಆ ಥರದ್ದು ಈ ಥರ ಜಗಳ. ಅವ್ನು ನನಗಿಂತ ಸಖತ್ ಅವನು ಬಾಡಿ ಬಿಲ್ಡರ್ ಥರ ಇದ್ದ ಅವನು. ಹೀಗೆ ನಂದು ಒಂದು ಕ್ರಿಕೆಟು ಇದು ಅದ್ರ ಜಗಳ ಸಣ್ಣ ಪುಟ್ಟದಿದ್ದು ಈ ಥರದ್ದೆಲ್ಲ ಆಗೋದು. ಒಂದಿನ ಅವನೇನು ಮಾಡಿದಾನೆ, ನನಗೆ ಯೂಶಲಿ ಅವನು ಆ ಥರದ ಕೀಟ್ಲೆಗಳನ್ನೆಲ್ಲ ಮಾಡಿ 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 ನಮ್ಮ ತಲೆಗೆ ಬೇರೆ ಕೆಟ್ಟೋಗ್ಬಿಟ್ಟು ಹೊಡಿಯೋದು ಹೆಂಗಪ್ಪ ಅಂತ. ಅವತ್ತೇನಾಗಿದೆ, ನಮ್ಮ ಸ್ಕೂಲಲ್ಲಿ ಕಾರ್ಪೆಂಟ್ರಿ ಕೆಲಸ ಮಾಡ್ತಿದ್ರೇನೋ ಒಂದು 2 ಇಂಚ್ ಮಳೆ ಬೇರೆ ಸಿಕ್ಕಿತ್ತು ನನಗೆ. ಇವತ್ತೇನಾದ್ರು ಮಾಡ್ಬೇಕಲ್ಲ ನನ್ನ ಮಗನಿಗೆ ಅಂತ. ಅವನು ನನ್ನ ಪಕ್ಕದಲ್ಲಿ ಕೂರೋದು. ನಾನು ಸುಮ್ಮನೆ ಕೂತಿದ್ದೆ. ಅವ್ನು ಬಂದ ಹಿಂಗೆ ಡೆಸ್ಕಲ್ಲಿ ಹಿಂಗೆ ಬಂದು ಇನ್ನೇನು ಹಿಂಗೊಂದು ಬುಕ್ ಎಲ್ಲ ಇಟ್ಟು ಹಿಂಗೆ ಕೂತ್ಕೋಬೇಕು. ನಾನು ಸುಮ್ಮನೆ ಇಟ್ಟಿದ್ದೆ. ಅಮ್ಮ ಅದು ಬೇರೆ ಅದಾದ್ರು ಅಯ್ಯೋ ಯಾರೋ ಮೊಳೆ ಚುಚ್ಬಿಟ್ಟಿದ್ದಾರೆ. ಪಕ್ಕದಲ್ಲಿದ್ದು ನಾನಲ್ಲಪ್ಪ ಅಂತ. ನಾನ್ ಪಕ್ಕದಲ್ಲಿ ಇವ್ನು ನಾನಲ್ಲಪ್ಪ ನಾನು ಈ ಕಡೆ ತಿರುಗಿ ನಾನು ಅಲ್ಲಪ್ಪ ಅಂತ. ಕೊನೆಗೆ ಅವನು ಈ ಪಕ್ಕದಲ್ಲಿ ಇದ್ದವನು ಇಲ್ಲ ಸರ್ ಇದು ಅರುಣೇ ಮಾಡಿದ್ದು ಅಂತ. ಕೊನೆ ಮೇಷ್ಟ್ರು ಬಂದು ಚೆನ್ನಾಗಿ ಬಡ್ದು ಇದೆಲ್ಲ ಆಯ್ತು. ಅವತ್ತಿಂದ ನಮಗೆ ಕ್ಲಾಸಲ್ಲಿ ಏನು ಅಂದ್ರೆ 2 ಇಂಚ್ ಮಳೆ ಅಂತ ಕರೆಯೋರು. 2 ಇಂಚ್ ಮಳೆ. ಸೊ ನಿಮ್ ಹೆಸರೇ 2 ಇಂಚ್ ಮಳೆ ಆಗೋಯ್ತು. ಸೊ ಮಧುವರೇ, ಈಗ ನಾವು ಫ್ರೈ ಮಾಡ್ಕೊಂಡು ಎಲ್ಲ ಇಟ್ಕೊಂಡಿದೀವಿ. ಸೊ ಇದನ್ನ ರುಬ್ಕೋಬೇಕಾ? ಓಕೆ, ಮಿಕ್ಸಿ ಕೊಡಪ್ಪ. ಕೊಬ್ಬರಿ ತುರಿನೂ ಬೇಕು ಸ್ವಲ್ಪ. ಕೊಬ್ಬರಿ ತುರಿನ ಎಷ್ಟು? ಕೊಬ್ಬರಿ ತುರಿ ಒಂದು ಸ್ವಲ್ಪ, ಇದಕ್ಕಾಗುವಷ್ಟು, ಅಳತೆಗೆ ತಕ್ಕಷ್ಟು. ಇದಕ್ಕೆ ಒಂದು ಅರ್ಧ ಬೌಲ್ ಹಾಕೋಣ. ಸಾಕು. ಇದು ಫುಲ್ ನುಣ್ಣಗೆ ರುಬ್ಬೇಕಾ ಅಥವಾ ತರಿ ರುಬ್ಬೇಕಾ? ನುಣ್ಣಗೆ ರುಬ್ಬೇಕು. ಯಾಕಂದ್ರೆ ನಂಗೆ ಇದೆಲ್ಲ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್. ಯಾಕಂದ್ರೆ ನಮ್ಮ ತಂದೆ ಹೆಸರೇ ಹೋಟ್ಲು ಸಣ್ಣನೂರು ಅಂತ. ನಮ್ಮ ಫಾದರು ಹೋಟೆಲ್ ಇಟ್ಟಿದ್ರು. ತುಂಬಾ ಫೇಮಸ್ ಅವರು. ಈಸ್ ವೆರಿ ಕ್ರಿಯೇಟಿವ್. ಅವರು ಇವಾಗ ಕುಕ್ಕರ್ 2 ಸತಿ ಕೂಗಿದೆ, ಆಫ್ ಮಾಡ್ಬಿಡೋಣ ಅಲ್ವಾ? ಮಿಕ್ಸಿ ಮಾಡಿರೋ ಗ್ರೈಂಡ್ ಮಾಡಿರೋ ಮಸಾಲ ಅದು ಆಕ್ಚುಲಿ ತುಂಬಾ ಖಾರ ಬೇಕಾದವರಿಗೆ ಅಷ್ಟು ಹಾಕೋಬಹುದು. ಖಾರ ಕಡಿಮೆ ಬೇಕು ಅಂದವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಇವಾಗ ನಾವ್ ಇಷ್ಟು ಹಾಕೊಂಡ್ರೆ ಅಷ್ಟು ಖಾರ ತಿಂತಿರಲ್ಲ. ಫುಲ್ ಮೊಸರು ಫುಲ್ ಹಾಕ್ಬಿಡಿ. ಅದಕ್ಕೆ ಅದನ್ನ ಕರಡಿ ಉಪ್ಪು ಹಾಕಿ. ಉಪ್ಪು ಎಷ್ಟು ಹಾಕ್ಬೇಕು? ಒಂದ್ ಅರ್ಧ ಸ್ಪೂನ್ ಉಪ್ಪು ಅದಕ್ಕೆ ಎಷ್ಟು ಬೇಕೋ ಅಷ್ಟು. ಓಕೆ. ಸೊ ಇದನ್ನ ಮಿಕ್ಸ್ ಮಾಡ್ಬಿಡೋದು. ಮಿಕ್ಸ್ ಮಾಡಿ ಒಂದು ಕೊನೆಯಲ್ಲಿ ಒಂದು ಒಗ್ಗರಣೆ. ಓಕೆ. ಒಂದು ಒಗ್ಗರಣೆ ಕೊಡಬೇಕು. ಅರುಣ್ ಅವ್ರೆ, ನಿಮ್ ಹೆಸರು 2 ಇಂಚ್ ಮೊಳೆ. ಓಕೆ, ಯಾಕೆ ಅಂತ ಗೊತ್ತಾಗೋಯ್ತು. ಬಣ್ಣದ ಹುಡುಗ ಹೆಸರು ಯಾಕೆ? ಈ ಬಣ್ಣದ ಹುಡುಗ ನಾನು ಆಕ್ಚುಲಿ ಸೈನ್ ಬೋರ್ಡ್ ಬರೀತಿದ್. ನಾ ಹೇಳಿದ್ನಲ್ಲ, ನಾಟಕದಲ್ಲಿ ಬರೀತಾನೆ. ಸಾಗರದಲ್ಲೆಲ್ಲ ಬಹಳ ಫೇಮಸ್ ಬಣ್ಣದ ಹುಡುಗ ಅನ್ನೋದು. ಬಟ್ ಈ ಬಣ್ಣದ ಹುಡುಗ ಅನ್ನುವಂತ ಹೆಸರು ಬಂದಿದ್ದೆ ಬಹಳ ಮಜವಾದಿ. ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಮುಖ್ಯಮಂತ್ರಿಗಳಾದಂತ ರಾಮಕೃಷ್ಣ ಹೆಗಡೆ ಅವರ ಹೆಂಡತಿಯ ಅಕ್ಕನ ಮನೆ ನಮ್ಮನೆ ಪಕ್ಕದ, ಅಂದ್ರೆ ಒಂದು ವಟಾರದ ಒಳಗೆ ಇದ್ದಿದ್ದು. ಆಯ್ತಾ? ಅವರ ಮನೆಗೆ ರಾಮಕೃಷ್ಣ ಹೆಗಡೆ ಅವರ ಮೊಮ್ಮಗಳು ಬರೋರು. ಚಿಕ್ಕ ಹುಡುಗಿ ಅದು. ನಾನು ಈ ಆಟೋ ರಿಕ್ಷಾ ಎಲ್ಲ ನಮ್ಮ ಮನೆ ಎದುರುಗಡೆ ದೊಡ್ಡ ಮೈದಾನ. ಆಟೋ ರಿಕ್ಷಾ ಬಂದ್ರೆ ಆಟೋ ರಿಕ್ಷಾ ನಂಬರ್ ಬರೆಯೋದು, ಆಮೇಲೆ RTO ಏನೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಏನೇನು ಈಗೆಲ್ಲ ಅಂಟಿಸ್ತಾರೆ, ಅವಾಗೆಲ್ಲ ನಾವು ಆರ್ಟಿಸ್ಟ್ಗಳೇ ಬರಿತಾ ಇದ್ವಿ. ಆಮೇಲೆ ನಮ್ಮೂರಿನಲ್ಲಿ ಆಟೋ ರಿಕ್ಷಾಗೆ ಯಾವನ್ ತುಂಬಾ ಚೆನ್ನಾಗಿ ಬರೀತಾನೆ ಅವನಿಗೆ ಹೆಚ್ಚಿದ್ದು. ನಾನು ಇಂಟ್ರೆಸ್ಟಿಂಗ್ ಆಗಿ ಬರೀತಿದ್ದೆ. ಅದಕ್ಕೆ ಎಲ್ಲ ಶಂಕರ್ನಾಗ್ ಫೇಸ್ ಬರೀತಿದ್ದೆ, ಇನ್ನೊಂದು ಬರೀತಿದ್ದೆ, ಆರ್ಟ್ ವರ್ಕ್ ಎಲ್ಲ ಮಾಡ್ತಿದ್ದೆ. ಈ ನೇಮ್ ಪ್ಲೇಟ್ ಬರೆಯೋದು ಇದು. ಆ ಟೈಮಲ್ಲಿ ಬರಿತಾ ಇರ್ಬೇಕಾದ್ರೆ ನಾನು ಶಂಕರ್ನಾಗ್ ಅವ್ರದ್ದು ಒಂದು ಪೋರ್ಟ್ರೇಟ್ ಮಾಡ್ತಾ ಇದ್ದೆ. ಈ ಆಟೋ ಹಿಂಭಾಗದ ಒಂದು ಚಿಕ್ಕದೊಂದು ಜಾಗ ಇರ್ತಲ್ಲ, 1-2 ನಿಮಿಷ ನಿಂತ್ಕೊಂಡು ನೋಡ್ತಾ ಇದ್ಲು. ಆಮೇಲೆ ಅವ್ರ ಮನೆ ಅಷ್ಟು ದೂರ, ಅಂದ್ರೆ ಆ ಕಟ್ಟೆ ಮೇಲೆ ನಿಂತ್ಕೊಂಡು ಮತ್ತೆ ನೋಡ್ಬಿಟ್ಟೆ ಒಂದ್ಸರಿ ಬಣ್ಣದ ಹುಡುಗ ಅಂದ್ರು. ಸಖತ ಇದೆಯಲ್ಲ ಇದು ಹೆಸರು ಅಂತ. ಅವಳು ನನಗೆ ಪ್ರತಿ ಸರಿ ಬಂದಾಗಲೆಲ್ಲ ಬಣ್ಣದ ಹುಡುಗ ಅಂತಾನೆ ಕರೆಯೋದು. ನಾನು ಆಮೇಲೆ ಏನ್ ಮಾಡಿದೆ, ಪ್ರತಿ ಸರಿ ಕಲೆ ಅರುಣ್ ಅಂತ ಬರೀತಿದ್ದೆ. ಆ ಹುಡುಗಿ ಹೇಳಿದ್ಮೇಲೆ ಕಲೆ ಬಣ್ಣದ ಹುಡುಗ ಅರುಣ್ ಅಂತ ಹಾಕಕ್ ಶುರು ಮಾಡಿದೆ. ಹೀಗಾಗಿತ್ತು. ಆಮೇಲೆ ನಾನು ಇಡೀ ಸಾಗರದಲ್ಲಿ ತುಂಬಾ ಫೇಮಸ್. ನಾನು ತುಂಬಾ ಕ್ರಿಯೇಟಿವ್ ಆಗಿ ಬೋರ್ಡ್ಗಳು, ಸೈನ್ ಬೋರ್ಡ್ಗಳೆಲ್ಲ ಬರೆಯಕ್ ಶುರು ಮಾಡಿದೆ. ಶಿವಮೊಗ್ಗದಲ್ಲಿ ಬರೆಯಕ್ ಶುರು ಮಾಡಿದೆ. ಜೈನ್ ಬೇಕರಿ ಅಂತ ಒಂದು ಬೇಕರಿ ಇತ್ತು, ಅವ್ರದ್ದು ಬೋರ್ಡ್ಗಳು. ಜಾಲಿಮಲ್ ಓಷನ್ ಗಜಕರ್ಣ ಔಷಧ ಅಂತ ಒಬ್ರು ಮುಸ್ಲಿಂ ತಾತ ಬರೋರು, ಅವ್ರ ಜೊತೆನೂ ಬೋರ್ಡ್ ಬರೆಯಕ್ ಹೋಗ್ತಾ. ಅದೆಲ್ಲ ಸ್ಟೆನ್ಸಿಲ್ಸ್ ಅವೆಲ್ಲ ಈ ತರದ್ದು. ಹಾಗಾಗಿ ಬಣ್ಣದ ಹುಡುಗ ಅಂತ ಹೆಸರು ಬಂದಿದೆ. ಯಾಕಂದ್ರೆ ರಾಮಕೃಷ್ಣ ಹೆಗಡೆ ಅವರ ಮೊಮ್ಮಗಳು ಇಟ್ಟಿರೋ ನನಗೆ ಹೆಸರು. ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್.
ಸೊ ಇವಾಗ ಕಸಾಲೆಯ ಮೊಸರು ಮಿಕ್ಸ್ ಮಾಡಿರೋ ಮಸಾಲೆ ready ಆಗಿದೆ. ಆಗಿದೆ. ಓಕೆ, ಕಸಾಲೆ ready. ಒಗ್ಗರಣೆ ಕೊಟ್ರೆ ಒಗ್ಗರಣೆ ಕೊಡ್ಬೋದು. ಸೊ ಒಗ್ಗರಣೆಗೆ ಎಣ್ಣೆ ಹಾಕೊಂಡ್ವಿ, ಸಾಕಾ? ಸಾಕು ಸರ್. ಸಾಸಿವೆ ಸಾಸಿವೆ ಒಂದ್ ಅರ್ಧ ಟೀ ಸ್ಪೂನ್, ಒಗ್ಗರಣೆನ ತೆಗೆದು ಕಸಾಳೆಯಲ್ಲಿ ನಾವು ಮಿಕ್ಸ್ ಮಾಡಿದ್ವಿ. ಕಸಾಲೆ ರೆಡಿ. ಸೊ ಕಸಾಳೆ ಇಸ್ ರೆಡಿ. ಕಸಾಲೆ is ready. ಸೊ ವೀಕ್ಷಕರೇ, ಕಸಾಳೆ ರೆಡಿ ಆಗಿದೆ. ಕಸಾಳೆ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ಒಂದು ಸಣ್ಣ ರೀಕ್ಯಾಪ್ ನಲ್ಲಿ ನೋಡ್ಕೊಂಬನ್ನಿ. ಅಷ್ಟರೊಳಗಡೆ ನಾವು ಕಸಾಳೆ ಮತ್ತು ನಮ್ಮ ದಾವತ್ ಬಾಸ್ಮತಿ ರೈಸ್ ನ ತಗೊಂಡು ಟೇಬಲ್ ಕಡೆ ಹೊರಡು. ಕಸಾಳೆ ಬಾಸ್ಮತಿ ಅಕ್ಕಿ, ಕಾಳುಮೆಣಸು 2 ಟೀ ಚಮಚ, ಜೀರಿಗೆ 1.5 ಟೀ ಚಮಚ, ಮೆಂತ್ಯ ಅರ್ಧ ಟೀ ಚಮಚ, ಶುಂಠಿ, ಒಣಮೆಣಸಿನಕಾಯಿ, ಕಾಯಿ ತುರಿ, ಎಣ್ಣೆ, ಸಾಸಿವೆ, ಕರಿಬೇವು, ಇಂಗು. ಕುಕ್ಕರ್ಗೆ ಅಕ್ಕಿ ಅದರ 2ರಷ್ಟು ನೀರು ಹಾಕಿ ಅನ್ನ ತಯಾರಿಸ್ಕೊಳ್ಳಿ. ಬಾಣಲೆಗೆ ಎಣ್ಣೆ, ಜೀರಿಗೆ, ಕಾಳುಮೆಣಸು, ಮೆಂತ್ಯ ಕಾಳು, ಶುಂಠಿ, ಒಣಮೆಣಸಿನಕಾಯಿ ಹಾಕಿ ಹುರಿದುಕೊಂಡು ನಂತರ ಮಿಕ್ಸಿ ಜಾರ್ಗೆ ಹಾಕಿ ಅದರ ಜೊತೆಗೆ ಕಾಯಿ ತುರಿ ಸೇರಿಸಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಳ್ಳಿ. ಚಿಕ್ಕ ಸೌಟ್ನಲ್ಲಿ ಎಣ್ಣೆ, ಸಾಸಿವೆ, ಕರಿಬೇವು, ಇಂಗು, ಜೀರಿಗೆ ಹಾಕಿ ಒಗ್ಗರಣೆ ತಯಾರಿಸ್ಕೊಳ್ಳಿ. ಬೌಲ್ಗೆ ರುಬ್ಕೊಂಡ ಮಿಶ್ರಣ, ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ತಯಾರಿಸಿಕೊಂಡ ಒಗ್ಗರಣೆ ಸೇರಿಸಿ ಕಲಸ್ಕೊಂಡ್ರೆ ಅನ್ನ ಜೊತೆ ಕಸಾಳೆ ಸವಿಯೋದಕ್ಕೆ ಸಿದ್ಧ. ಸೊ ಕಸಾಳೆ ಮತ್ತೆ ನಮ್ ದಾವತ್ ರೈಸ್ ಪ್ರಿಪೇರ್ ಆಗಿದೆ. ಸೊ ಲೆಟ್ಸ್ ಸ್ಟಾರ್ಟ್ ಹ್ಯಾವಿಂಗ್. ಖಂಡಿತ. ಓಕೆ, ಆಕ್ಚುಲಿ ಹೆಣ್ಮಕ್ಳೇ ಬಳಸಿ. ನಾನು ಬಡಿಸ್ತೀನಿ. ಓಕೆ ಇದು ಸ್ಪೂನ್ಗಿಂತ ಕೈನಲ್ಲಿ ತಿಂದ್ರೆ ಮಜಾ ಅಂತ ಅನ್ಸುತ್ತೆ. ಓಕೆ, ಕೈಯಲ್ಲಿ ಸ್ಪೂನ್ ತೆಗೆದು ಪಕ್ಕಕ್ಕೆ ಇಟ್ಬಿಡ್ತೀನಿ. ಓಕೆ. ಸೊ ದಿಸ್ ಇಸ್ ಕಸಾಳೆ, ಕಸಾಳೆ. ದ ಮಲ್ನಾಡ್ ಸ್ಟೈಲ್. ನೋಡಕ್ಕೆ ಇಷ್ಟು ಚೆನ್ನಾಗಿದೆ. ಸಾಕು ಸಾಕು. ಅದಕ್ಕೆ So, ಇದು ಈರುಳ್ಳಿ ಏನಕ್ಕೆ ಈರುಳ್ಳಿ ಪೀಸ್ ಅದೊಂಥರ ಈ ಕಚ್ಕೊಳ್ಳೋಕೆ ಅಂತ. ನಾವೆಲ್ಲ ಕಚ್ಕೊಳ್ಳೋಕೆ ಏನದು ಅಂದ್ರೆ ಸಂಡಿಗೆ, ಹಪ್ಪಳ ಆ ತರದಲ್ಲಿ ಈರುಳ್ಳಿ ತುಂಬಾ ಟೇಸ್ಟ್ ಕೊಡುತ್ತೆ. ಈರುಳ್ಳಿ ಟೇಸ್ಟ್ ಕೊಡುತ್ತೆ ಅಂತನಾ? ಹೇಗಿದೆ ಸೂಪರ್. ಕಸಾಳೆ? ವೆರಿ ನೈಸ್ ಅಲ್ವಾ? ಹೌದು. ದಟ್ ಆ ಪೆಪ್ಪರ್ ಟೇಸ್ಟ್ ಅದು ಹಂಗೆ. ಇದು ತುಂಬಾ ಒಳ್ಳೇದು ನಿಮ್ಮ ಗಂಟ್ಲಿಗೆ. ಜೀರ್ಣಕಾರಿ. ಇದು ಕೋಲ್ಡ್ ಎಲ್ಲ ಆದ್ರೆ ಐ ಥಿಂಕ್ ಇದು ತುಂಬಾ ತುಂಬಾ ಚೆನ್ನಾಗಿರುತ್ತೆ. ಮೊಸರು ಇದ್ರು. ಇದಕ್ ಕೋಲ್ಡ್ ಆದ್ರಲ್ಲ, ನಮಗ್ ಕೋಲ್ಡ್ ಆದ್ರೆ ಇದು ಒಳ್ಳೇದು. ಓಕೆ. ಸೊ ಅರುಣ್ ಅವ್ರೆ, ನಿಮ್ಮ ರಂಗಾಯಣದ ಜರ್ನಿ ಬಗ್ಗೆ ನಮ್ಗೊಂದ್ ಸ್ವಲ್ಪ ಹೇಳ್ತೀರಾ? ರಂಗಾಯಣ ನನ್ನ ಜೀವನದ ಮೊದಲ ಪಾಠಶಾಲೆ ಅದು. ಆಕ್ಚುಲಿ ಸ್ಕೂಲು, ಕಾಲೇಜು, ವಿದ್ಯಾಭ್ಯಾಸ ಅಂದ್ರೆ ಅನ್ಸಿದ್ದಲ್ಲೇ. ಏನೇ ಕಾಲೇಜಲ್ಲಿ ಓದಿರ್ಬೋದು, ಏನೇ ಇರ್ಬೋದು, BV ಕಾರಂತರು ಶುರು ಮಾಡೋದಂತ ರಂಗಾಯಣ. ಇವತ್ತು ಕನ್ನಡದಲ್ಲಿ ನಿಮಗೆ ತುಂಬಾ ಒಳ್ಳೊಳ್ಳೆಯ ಕಲಾವಿದರು, ರಂಗಾಯಣ ರಘು, ಮಂಡ್ಯ ರಮೇಶು, ತುಂಬಾ ಜನ ಬಂದಿದ್ದಾರೆ. ನಿಮ್ಮ ಕಾರಂತರ ಸಂಬಂಧ ಅಥವಾ ಗುರು ಶಿಷ್ಯನ ಸಂಬಂಧ ಯಾವ ತರ ಇತ್ತು? ತುಂಬಾ ಚೆನ್ನಾಗಿತ್ತು. ಆಮೇಲೆ ಕಾರಂತರ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಕಾರಂತರಿಗೂ ನನಗೂ ಬಹಳ ಜಗಳ ಆಗೋದು ಕೆಲವು ಸರಿ. ನಾನು ಇನ್ಸ್ಟಾಲೇಷನ್ ಅಂತ ಮಾಡ್ತೀವಿ. ನಾಟಕ ಶುರು ಆಗಬೇಕು, ನಾಟಕ ಶುರು ಆಗೋಕ್ಕಿಂತ ಮುಂಚೆ ಒಂದು ಇನ್ಸ್ಟಾಲೇಷನ್ ಮಾಡಬೇಕು. ಆಡಿಯನ್ಸ್ ಒಳಗೆ ಹೋಗೋದಕ್ಕಿಂತ ಒಂದು ಆಂಬಿಯನ್ಸ್ ಅನ್ನು ಕ್ರಿಯೇಟ್ ಮಾಡಬೇಕು. ಆ ಸಂದರ್ಭದಲ್ಲಿ ಯಾವುದೋ ಒಂದು ಆ ಕೆಲಸ ಮಾಡಬೇಕಾಗಿತ್ತು. ಚೆರಿ ತೋಟ ಒಂದು ರಾತ್ರಿ ಒಳಗೆ ರೆಡಿ ಮಾಡಬೇಕು. ಅರುಣ ನೀನು ರೆಡಿ ಮಾಡಿ. ನಾನು ಆಗಲ್ಲ ಅಂತ, ಒಬ್ಬನೇ ಒಂದು ರಾತ್ರಿ ಒಳಗೆ ಮಾಡಿ, ಇಲ್ಲ ನಿನ್ನ ಕೈಲಿ ಒಬ್ಬನ ಕೈಲ ಮಾಡಕ ನೀನೇ ಮಾಡಬೇಕು. ಜಗಳ ಆಡ್ಬಿಟ್ಟು ನಾನು ರಂಗಾಯಣ ಆಫೀಸ್ ಬಿಟ್ಬಿಟ್ಟು ಒಂದು 5-6 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದೆ. 6 ಕಿಲೋಮೀಟರ್ ಸುಮ್ಮನೆ ನಡ್ಕೊಂಡು 6-7 ಕಿಲೋಮೀಟರ್ ಕಾವದ ಹತ್ರ ಹೋಗ್ಬಿಟ್ಟಿದ್ದೆ. ಅಲ್ಲಿಂದ ಯಾಕೋ ಅನಿಸ್ತು, ಏನು ನಾನು ಆಗಲ್ಲ ಅಂತ ಹೇಳಿ ಬಂದ್ಬಿಟ್ನಾ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಅಲ್ಲಿಂದ ಓಡ್ ಬಂದು ರಾತ್ರಿ ನಾನು ಒಬ್ಬನೇ ಆ ಇಡೀ ಇನ್ಸ್ಟಾಲೇಷನ್ ರೆಡಿ ಮಾಡಿದೆ. ಪೇಂಟಿಂಗು, ಕಾರ್ಪೆಂಟ್ರಿ, ಇದು ಆರ್ಟಿಸ್ಟಿಕ್ ಆಗಿ ಮಾಡಿ ಇದಾಯ್ತು. ಬೆಳಿಗ್ಗೆ ಬಂದ್ಮೇಲೆ ಹೇಳಿ ಆಗಲ್ಲ ಅಂತ ಹೇಳಿ ಆಯ್ತು ಅಷ್ಟೇ. ಲೈಫಲ್ಲಿ ಆಗಲ್ಲ ಅನ್ನೋದಿದೆಯಲ್ಲ, ಅದನ್ನ ರಬ್ಬರ್ ತಗೊಂಡು ಅಳಿಸ್ಕೊಂಡಿರ್ಬೇಕು. ಯಾವಾಗ ಆಗತ್ತೆ ಅಂತ ಬದುಕಿದ್ರೆ ಬದುಕು ತುಂಬಾ ಚೆನ್ನಾಗಿದೆ.
ಐ ಲರ್ನ್ ಲಾಟ್. ಈಗ ನಾನು ಆರ್ಟ್ ಡೈರೆಕ್ಟರ್ ಆಗಿ ನಾನು ಯಾವ್ದೋ ಒಂದು ಕೆಲಸ ಒಪ್ಕೊಂಡ್ರೆ ಅದನ್ನ ಪೂರ್ಣವಾಗಿ ಮುಗಿಸುವ ತಾಕತ್ತಿದೆಯಲ್ಲ ಅದೆಲ್ಲ ಬಂದಿರೋದು. ಅಂದ್ರೆ ನಿಮ್ಮ ಕಮಿಟ್ಮೆಂಟು ಅದೆಲ್ಲ ಬಹಳ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಕೆಲಸಕ್ಕೆ ಅನ್ನೋದನ್ನ ಅದೊಂದು ಅಂಥದ್ದು ಒಂದು 1000 ಇದೆ ಕಾರಂತರ. ಸೊ ಮಧು ಅವರೇ, ಇಲ್ಲಿವರೆಗೂ ಬಂದು ಕಸಾಳೆ ಅಂತ ಒಂದು ಮಲ್ನಾಡ್ ಸ್ಟೈಲ್ ಡಿಶ್ನ ನಮಗೆ ಹೇಳ್ಕೊಟ್ಟು ನೀವು ನಮಗೆ ಒಂದು ಹೊಸ ರೆಸಿಪಿನೇ ಹೇಳ್ಕೊಟ್ಟಿದ್ದೀರಾ. ಆಕ್ಚುಲಿ ನಮ್ಮ ವೀಕ್ಷಕರಿಗೂ ಎಲ್ಲರಿಗೂ ಹೊಸ ರೆಸಿಪಿ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಇಲ್ಲಿಗೆ ಬಂದು? ನನಗೆ ತುಂಬಾ ಖುಷಿ ಆಯ್ತು. ನಾನು ಅರುಣ್ ಅಣ್ಣಂಗೆ ಥ್ಯಾಂಕ್ಸ್ ಹೇಳ್ತೀನಿ, ಅವ್ರ ಮೂಲಕ ನಾನು ಇಲ್ಲಿಗೆ ಬಂದಿರೋದು. ಇನ್ನೊಂದು ಏನಂದ್ರೆ, ನನ್ನ ಪ್ರಕಾರ ಅಡುಗೆ ಮನೆ ಅನ್ನೋದು ಒಂಥರ ದೇವಸ್ಥಾನದೊಳಗಿರೋ ಗರ್ಭಗುಡಿ ಅಂತ. ಅಂದ್ರೆ ಅದ್ರ ಎಲ್ಲ ಇರ್ಬೇಕಲ್ಲಿ. ಒಂದು ಕಾನ್ಸಂಟ್ರೇಷನ್ ಇಲ್ಲ ಅಂದ್ರೆ ಅಡುಗೆ ಮಾಡೋಕ್ಕಾಗಲ್ಲ. ಎಲ್ಲದಕ್ಕಿಂತ ಮೀರಿದ ಪೇಷನ್ಸು, ಆಮೇಲೆ ಒಂದು ಶುಚಿತ್ವ, ಮೇನ್ ಕ್ಲೀನ್ನೆಸ್, ಅದೆಲ್ಲ ಕಲಿಸುತ್ತೆ ಅಡಿಗೆ ಅಂತ. ಅಡಿಗೆ ಮೇಜರ್ ಕಲಿಸೋದೇ ಪೇಷನ್ಸ್. ಸೊ ಅದನ್ನ ದೇವಸ್ಥಾನ ಅಂತ ಹೇಳ್ಬೇಕು, ಗರ್ಭಗುಡಿ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ. ಥ್ಯಾಂಕ್ ಯು. ಓಕೆ, ಬಾಯ್. ಸೊ ಅರುಣ್ ಅವರೇ, ನಿಮ್ಮನ್ನ ಒಂದು ದಿನ ಅಥವಾ 1 ಅವರ್ ಹಿಡ್ಕೊಳ್ಳೋದೇ ಕಷ್ಟ. ಅದರಲ್ಲಿ 3 ದಿನದಿಂದ ನೀವು ನಮ್ಮ ಜೊತೆ ಇದ್ದೀರಾ, ನಮ್ಮ ಜೊತೆ ಅಡುಗೆ ಮಾಡ್ತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಕರೆಸಿದ್ದೀರಾ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಿಮ್ಗೆ ಏನ್ ಅನ್ನಿಸ್ತು? ಈ ಅಡಿಗೆ ಮನೆ ಅನ್ನೋದು ಕೂಡ ಜೀವನದ ಅನುಭವಗಳನ್ನ ಹಂಚ್ಕೊಳ್ಳುವಂಥ ಒಂದು ತಾಣ. ನಮ್ಮ ಮಲೆನಾಡಿನಲ್ಲಿ ಏನು ಅಂದ್ರೆ, ಹೆಣ್ಮಕ್ಳೆಲ್ಲ ಕೂತು ಅಡುಗೆ ಮಾಡ್ಬೇಕಾದ್ರೆ ಅವರವರ ಬದುಕಿನ ಚಿತ್ತಾರದ ಬಗ್ಗೆ, ತಮ್ಮ ಅನುಭವದ ಬಗ್ಗೆ, ತಮ್ಮ ನೋವಿನ ಬಗ್ಗೆ, ತಮ್ಮ ಸಂಸಾರದ ಬಗ್ಗೆ, ಜಗತ್ತಿನ ಬಗ್ಗೆ, ಸಮಾಜದ ಬಗ್ಗೆ, ಎಲ್ಲದ್ರ ಬಗ್ಗೆ ಮಾತಾಡ್ತಾರೆ. ಈಗ ಅಡಿಗೆ ಮನೆ ಬಹಳ ಸಿಂಗಲ್ ಆಗಿದೆ. ನಮ್ದೆಲ್ಲ ಅವಿಭಕ್ತ ಕುಟುಂಬ, ನಾವೆಲ್ಲ ಒಟ್ಟಿಗಿದ್ದವರಲ್ಲ. ಅವಾಗ ಆ ಗಿಜಿ ಆ ಮಾತುಗಳು ಇದು ಬಹಳ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಅದೇ ಫೀಲ್ ಆಗ್ತಿದೆ ಈಗ. ಅಂದ್ರೆ ಅನುಭವಗಳನ್ನ ಹಂಚಿಕೊಳ್ತಾನೆ ಅಡಿಗೆನ ಮಾಡ್ತಾ ಇರೋದು. ನಮ್ಮ ಸ್ಟಾರ್ ಸವಿರುಚಿ ತಂಡದಿಂದ ಮತ್ತು ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ತಂಡದಿಂದ ನಿಮ್ಗೆ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಇದು ಆಕ್ಚುಲಿ ನನಗೆ ಬಹಳ ಇಷ್ಟವಾದಂಥ ಒಂದು ಕಾರ್ಯಕ್ರಮ. ನೀವು ನೋಡ್ತಾ ಇರಿ. ಬದುಕಿನಲ್ಲಿ ಕಲಿಯೋದಕ್ಕಿಂತ ದೊಡ್ಡದಾದ ವಿದ್ಯೆ ಇನ್ನೇನೂ ಇಲ್ಲ, ಕಲಿತಾನೆ ಇರಬೇಕು ಅನಿಸುತ್ತೆ. ಅಡಿಗೆ ಒಂದು ಒಳ್ಳೆಯ ಪಾಠ, ಜೀವನಕ್ಕೂ ಅಷ್ಟೇ, ಆರೋಗ್ಯಕ್ಕೂ ಅಷ್ಟೇ. ಕಲಿತಾ ಇರಿ, ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಸೊ ವೀಕ್ಷಕರೇ, ನಾಳೆ ನಮ್ಮ ಎಪಿಸೋಡ್ ಅಲ್ಲಿ ಯಾವ ಸೆಲೆಬ್ರಿಟಿ ಬರ್ತಾರೆ, ಅವ್ರ ಜೀವನದ ಯಾರ್ಯಾರು ಇಂಪಾರ್ಟೆಂಟ್ ಪೀಪಲ್ ಬರ್ತಾರೆ, ಏನ್ ಹಂಚ್ಕೋತಾರೆ ನಮ್ಮ ಜೊತೆ, ಅದನ್ನೆಲ್ಲ ನೋಡೋಣ ನಾಳಿನ ಎಪಿಸೋಡ್. ನಾನು ನಿಮ್ಮ ಮನೆ ಮಗಳು ಚೈತ್ರ. ನಾನು ನಿಮ್ಮ ಅರುಣ್ ಸಾಗರ್. ನಮ್ಮಿಬ್ಬರ ಕಡೆಯಿಂದ ನಿಮಗೆ ಬಾಯ್.